ಮಿತ್ರರೇ ನಮಸ್ಕಾರ, ಜೈ ಶ್ರೀರಾಮ್. ನಾವು ಕೊಡಗು ಡಿಸ್ಟಿಕ್ಕು ನಿನ್ನೆ ರಾತ್ರಿ ರೀಚ್ ಆದ್ವಿ. ಇವತ್ತು ಬೆಳಗ್ಗೆನೇ ಮೊದಲನೇ ಜಾಗ ನೋಡೋಣ ಅಂತ ಬಂದ್ವಿ. ಯಾವುದಿರ್ಬೋದು ಗೆಸ್ ಮಾಡಿ ನೋಡೋಣ. ಸುಮಾರು ಮಡಿಕೇರಿಯಿಂದ ಒಂದು 50 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ತಲಕಾವೇರಿಗೆ ಬಂದಿದ್ವಿ. ತಲಕಾವೇರಿ ಈ ನಮ್ಮ ಕಾವೇರಿ ಏನಿದೆಯೋ ಇಲ್ಲೇ ಹುಟ್ಟೋದು. ಇಲ್ಲಿ ಹುಟ್ಟಿ ಕರ್ನಾಟಕದಾದ್ಯಂತ ಹೋಗಿ ಕೊನೆಗೆ ಮೈಸೂರಿಂದ ಸೀದಾ ತಮಿಳ್ನಾಡಿಗೆ ಜಾಯಿನ್ ಆಗುತ್ತೆ. ಉಪಯೋಗ 30% ಕರ್ನಾಟಕಕ್ಕಿದ್ದರೆ 70% ತಮಿಳ್ನಾಡಿಗೆ ಜಾಸ್ತಿ ಇರೋದು ಇದು ನೀರು. ಸೊ ನೋಡಿ ಕಾವೇರಿ ಎಲ್ಲಿ ಹುಟ್ತಾಳೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ನೋಡೋಣ ಹೇಗೆ ಹುಟ್ತಾಳೆ, ಹೆಂಗಿಂದ ಹೆಂಗೆ ಹೋಗ್ತಾಳೆ ಅಂತ ಎಲ್ಲ ಸಂಪೂರ್ಣವಾದ ಮಾಹಿತಿ ನಾನು ಕೊಡ್ತೀನಿ. ಕೆಲವು ಇಲ್ಲಿ ನೆನಪಿಟ್ಕೋಬೇಕಾಗಿರೋ ವಿಚಾರ ಅಂದರೆ, ಇಲ್ಲಿ ತಲಕಾವೇರಿಗೆ ಬಂದರೆ ಡ್ರೆಸ್ ಕೋಡ್ ಇದೆ. ಕಂಪಲ್ಸರಿ ಸ್ಯಾರಿ ಪ್ಲಸ್ ಚೂಡಿದಾರ್ ಅಲೌಡ್ ಇದೆ. ಹಾಫ್ ಸ್ಕರ್ಟ್ ಡ್ರೆಸ್ಗಳು ಲೇಡೀಸ್ ಏನಾದರೂ ಹಾಕೊಂಬಂದರೆ ಒಳಗಡೆ ಅಲೌಡ್ ಮಾಡಲ್ಲ. ಆಮೇಲೆ ನಿಶ್ಶಬ್ದವಾದ ಜಾಗ ಇದು, ಜಾಸ್ತಿ ಇಲ್ಲಿ ಯಾರೂ ಸೌಂಡ್ ಮಾಡೋಂಗಿಲ್ಲ. ಅದ್ಭುತ ಪುಣ್ಯಕ್ಷೇತ್ರ ಕಾವೇರಿ ತಾಯಿ. ನೋಡೋಣ ಆ ಕಾವೇರಿ ತಾಯಿ ಹೇಗಿದ್ದಾಳೆ, ಹೇಗೆ ಕಾಣಿಸ್ತಾಳೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಈಗ ನೋಡಿ ಗೊತ್ತಾಗಿದೆ. ನೀವು ತಲಕಾವೇರಿಗೆ ಬಂದರೆ ಇದು ಮೊದಲನೇ ಜಾಗ ಬಂದ್ಬಿಟ್ಟು ತಲಕಾವೇರಿ ಆರ್ಚ್ ಎಂಟ್ರೆನ್ಸ್ ಜಾಗ. ನಾವು ಸ್ವಲ್ಪ ಇದು ಹೈಟ್ ಮೇಲೆ ಹತ್ಕೊಂಡು ಹೋಗಬೇಕು. ಈ ಆರ್ಚಿಂದ ಒಳಗಡೆ ಹೋಗ್ತಾ ಇದ್ದರೆ ಸಂಪೂರ್ಣವಾಗಿ ನಮಗೆ ಕಾವೇರಿ ತಾಯಿ ದರ್ಶನ ಸಿಗ್ತಾಳೆ. ಆಯಿತಾ? ಇಲ್ಲಿ ವರ್ಷಕ್ಕೊಂದ್ಸರಿ ಕಾವೇರಿ ಉತ್ಸವ ಮಾಡ್ತಾರೆ. ಭಾಳ ಅದ್ಭುತವಾಗಿ ಭಾಳ ಚೆನ್ನಾಗಿ ಮಾಡ್ತಾರೆ. ಸರ್ಕಾರದಿಂದನೇ ನೆರವೇರಿಸ್ತಾರೆ ಆ ಕಾರ್ಯಕ್ರಮನ. ವರ್ಷ ಮಾಡ್ತಾರೆ. ನೋಡೋಣ. ವಿಶಾಲವಾದ ಜಾಗ, ಎಷ್ಟು ಅಗಲ ಇದೆ ನೋಡಿ. ಇದೆಲ್ಲ ಡೆವಲಪ್ ಆಗಿದ್ದು ಬರೀ ಒಂದು 20-25 ಇಯರ್ಸ್ ಬ್ಯಾಕು. ಮೊದಲೆಲ್ಲ ಈ ಥರ ಇರಲಿಲ್ಲ. ಭಾಳ ಚೆನ್ನಾಗೇ ಮಾಡಿದ್ದಾರೆ. ಆಮೇಲೆ ಇಲ್ಲಿಗೆ ಲಕ್ಷಾಂತರ ಜನ ಹೊರಗಿಂದ ಬರ್ತಕ್ಕಂಥ ಪ್ರವಾಸಿಗರು ಎಲ್ಲರೂ ಬಂದು ನೋಡೋಂಥ ಜಾಗ. ಇದರ ಪಕ್ಕದಲ್ಲಿ ಇಲ್ಲಿ ಕಾಣ್ತಿದೆಯಲ್ಲ, ಇದು ಬಂದ್ಬಿಟ್ಟು ಬ್ರಹ್ಮಗಿರಿ ಹಿಲ್ಸ್. ಅದಕ್ಕೆ ಹೋಗ್ಲಿಕ್ಕೆ ಕೂಡ ಅವಕಾಶ ಇದೆ, ಬಟ್ ಕೆಲವು ಸರಿ ಅದು ಬಂದ್ ಮಾಡ್ತಾರೆ. ಆಮೇಲೆ ಇದು ತಲಕಾವೇರಿ ಬಂದ್ಬಿಟ್ಟು ಕೇರಳ ತುಂಬ ಸಮೀಪ ಆಗುತ್ತೆ. ನೋಡಿ ಈ ಕಡೆ ಹಿಲ್ಸ್ ಕಾಣ್ತಾ ಇದೆಯಲ್ಲ. ಸೊ ಇದೆಲ್ಲ ಆ ಕಡೆ ಒಂದು 15-20 ಕಿಲೋಮೀಟ್ರ್ ಹೋದರೆ ನಮಗೆ ಕೇರಳ. ಆಲ್ಮೋಸ್ಟು ನಿಮಗೆ ಕೇರಳ ನೆಟ್ವರ್ಕೇ ಸಿಗುತ್ತೆ ಕೆಲವು ಸರಿ ಇಲ್ಲಿ. ನೋಡೋಣ ಹತ್ರಕ್ಕೆ ಹೋಗಿ ಕಾವೇರಿ ತಾಯಿ ಹೇಗಿದ್ದಾಳೆ ಅಂತೇಳ್ಬಿಟ್ಟು. ನೋಡಿ, ನೀವು ಇಲ್ಲಿ ಬಂದರೆ ಪೂಜೆಗೆ ಬೇಕಿದ್ದರೂ ಟಿಕೆಟ್ ತೊಗೊಂಡು ಪೂಜೆ ಮಾಡಿಸ್ಬೋದು. ಹಸುಗಳು ನೋಡ್ರಿ ಎಷ್ಟು ಚೆನ್ನಾಗಿ ಮೇಯ್ತಾ ಇದ್ದಾವೆಲ್ಲ. ಸ್ವಿಟ್ಜರ್ಲ್ಯಾಂಡಲ್ಲಿ ನೋಡೋ ಥರ ಕಾಣಿಸ್ತಾ ಇದೆ. ನೋಡಿ, ಅಲ್ಲಿಂದ ಬರಬೇಕು. ಅದ್ಭುತ ಪವಿತ್ರ ಸ್ಥಳ ಅಂದರೆ ಅದು ಕೊಡಗಲ್ಲಿ ತಲಕಾವೇರಿ. ನೋಡ್ರಿ, ಇದೆ ಕಾವೇರಿ ತಾಯಿ ಉಗಮ ಸ್ಥಳ. ಆ ಕಾವೇರಿ ಮಾತೆ ಪ್ರತಿರೂಪ ಅಲ್ಲಿದೆ. ಆ ಹಿಂದೆಗಡೆ ಇದೆಯಲ್ಲ, ಅದೇ ಆ ಅರ್ಚಕರು ಕೂತಿದಾರಲ್ಲ, ಆ ಅರ್ಚಕರು ಕೂತಿರೋ ಜಾಗದಲ್ಲೇ ನೀರು ಬರೋದು. ಸೊ ಅಲ್ಲಿಂದ ಉದ್ಭವ ಆಗಿ ಕಾವೇರಿ ತಾಯಿ ನಮ್ಮ ಕರ್ನಾಟಕಾದ್ಯಂತ ಹರಿತಾ ಹೋಗ್ತಾಳೆ. ಅದು ಇಲ್ಲಿಂದ ಚಿಕ್ಕದಾಗಿ ಹುಟ್ಟುತ್ತಾಳೆ. ಹೋಗ್ತಾ ಬ್ರಹ್ಮ ರಾಕ್ಷಸಿಯಾಗಿ ಹರಿತಾಳೆ. ಆ ಥರ ಮಳೆ ಬಂದಾಗ ಕಾವೇರಿ ನದಿನ ನೋಡಲಿಕ್ಕೇ ಒಂಥರ ಖುಷಿ.
ನೋಡಿ ಅಲ್ಲಿ ಹುಟ್ಟಿರ್ತಕ್ಕಂಥ ನದಿಯ ನೀರು ಏನು ಬರ್ತಕ್ಕಂಥ ನೀರು. ಸೊ ಇಲ್ಲಿಂದ ಎಂಟ್ರಿ ಆಗುತ್ತೆ ನೋಡಿ. ಅಲ್ಲೇನು ಅರ್ಚಕರು ಕೂತಿದ್ರು ಆ ಅರ್ಚಕರ ಜಾಗದಿಂದ ನೇರವಾಗಿ ಪೈಪ್ ಕಲೆಕ್ಷನ್ನು. ಸೊ ಇಲ್ಲಿಂದ ಸಾಕಾಗಷ್ಟು ಜನ ಬಂದು ಇದ್ರೊಳಗಡೆ ಕಾಯಿನೆಲ್ಲ ಹಾಕ್ತಾರೆ ನೋಡಿ, ಕಾಣ್ತಾ ಇದೆ ಆಯಿತಾ. ಎಷ್ಟು ಪವಿತ್ರ ಇದೆ ಅಂದರೆ ಈ ನೀರು. ಇಲ್ಲಿಂದ ಹೋಗ್ತಾ 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 ಇಲ್ಲಿಂದ ಹೆಚ್ಚು ಕಮ್ಮಿ ನಾಗಪಟ್ಟಣಂ ತನಕ ಈ ಕಾವೇರಿ ನೀರು ಹರಿತಾಳೆ ಆಯಿತಾ. ಇದು ಯಥೇಚ್ಛು ಬಂದ್ಬಿಟ್ಟು ತಮಿಳ್ನವ್ರಿಗೆ, ತಮಿಳ್ನಾಡಿಗೆ ಅನುಕೂಲ ಜಾಸ್ತಿ. ಕರ್ನಾಟಕಕ್ಕೆ ಕೇವಲ 30-35% ಮಾತ್ರ ಅನುಕೂಲ. ಇದು ನೇರವಾಗಿ ಮೈಸೂರು ನಮ್ಮ KRS ಡ್ಯಾಮ್ಗೆ ಹೋಗಿ ನೀರು ಸ್ಟಾಕ್ ಆಗುತ್ತೆ. ಅಲ್ಲಿಂದ ನಮ್ಮ ಆಟ ಶುರು ನೋಡಿ, ಕಾಣ್ತಾ ಇದೆ ಅಲ್ವಾ. ಇದರಲ್ಲಿ ಪವಿತ್ರವಾದ ಸ್ನಾನ ಕೂಡ ಮಾಡ್ಬೋದು. ಅದಕ್ಕೆಲ್ಲ ಈಗ ಟಿಕೆಟ್ ಮಾಡಿದ್ದಾರೆ ನೋಡಿ. ನೋಡಿ ಇಲ್ಲಿಂದ ಹೇಗೆ ಕಾಣ್ತಾ ಇದೆ ಇದು ನೋಡಿ, ಇಲ್ಲೇ ಹುಟ್ಟೋದು. ನೋಡೋಣ ಹತ್ರಕ್ಕೆ ಹೋಗಿ. ಕಾಣ್ತಾ ಇದೆಯಲ್ಲ, ಅಲ್ಲಿ ಹೂವು ಹಾಕಿದ್ದಾರೆ ನೋಡಿ. ಸೊ ಅದೇ ನಮ್ಮ ಕಾವೇರಿ ಉಗಮ ಸ್ಥಾನ. ನೀವು ಹಾಗೆ ಕಾವೇರಿ ತಾಯಿನ ಕೆಳಗಡೆ ನೋಡ್ಕೊಂಡು ಒಂದು ಸ್ವಲ್ಪ ಹಂಗೆ ಅದ್ರ ಮೇಲ್ಗಡೆ ಬಂದರೆ ಇಲ್ಲಿ ಒಂದು 2-3 ದೇವಸ್ಥಾನ ಇದ್ದಾವೆ ನೋಡಿ. ಎಷ್ಟು ಅದ್ಭುತವಾದ ಜಾಗ ಆಯಿತಾ. ತುಂಬ ಖುಷಿಯಾಗುತ್ತೆ ನೋಡಲಿಕ್ಕೆ. ಬೆಟ್ಟಗಳ ಮಧ್ಯೆ ಹುಟ್ಟುತ್ತಾಳೆ ಕಾವೇರಿ. ಕಾಣ್ತಾ ಇದೆ ನೋಡಿ, ಸುತ್ತಲೂ ಬೆಟ್ಟ ಇದೆ. ಆದರೆ ನೀವು ಇಲ್ಲೇನಾದರೂ ವೀಕೆಂಡಿಗೆ ಬಂದ್ಬಿಟ್ಟು ಅಂತಂದರೆ ಇಲ್ಲೂ ಸಹ ಕಾಲಿಡೋಕ್ಕೆ ಜನ ಇರಲ್ಲ. ಅಷ್ಟು ಜನ ಕಾಣ್ತಾ ಇದೆ ಅಲ್ವಾ. ಇದೊಂದು ದೇವಸ್ಥಾನ. ನೋಡಿ ಇದೊಂದು ದೇವಸ್ಥಾನ. ಭಾಳ ಅದ್ಭುತ ಜಾಗ. ಬಂದರೆ ಇಲ್ಲಿಗೆ ಮೈಂಡಿಗೇನೋ ಒಂಥರ ಶಾಂತಿ ಅಂತ ಅನಿಸುತ್ತೆ ಎಲ್ರಿಗೂ ಆಯಿತಾ. ನಮ್ಮವರು ಎಲ್ಲಿದ್ದಾರೆ, ಭಾಳ ಟಯರ್ಡ್ ಆಗಿದ್ದಾರೆ. ನೋಡೋಣ. ಹಾಯ್, कैसे चाय? अच्छा है, पीसफुल माइंड. मेरे को ನಾಟ್ ನಿಮ್ಗೆ ಎಲ್ಲರೂ ಪಾಪ ರೆಸ್ಟ್ ಮಾಡ್ತಾರೆ, ಸುಸ್ತಾಗಿದೆ, ಟಯರ್ಡು. ಸೊ ಘಾಟ್ ರೋಡ್ ಅಲ್ವಾ, ಅದರಿಂದ ಸುಮಾರು 1.5 hour 2 hour ಆಗುತ್ತೆ ಮಡಿಕೇರಿಯಿಂದ ಬರಲಿಕ್ಕೆ.